ಅಂದ್ರೆ ಇದೆಲ್ಲ ಮ್ಯಾಮ್ ನಾನು ಹೇಳಿದ ಡ್ರಗ್ಸ್ ವಿಚಾರ ಇರ್ಬೋದು, ಪಾರ್ನ್ ಮೂವಿ ನೋಡೋದಿರ್ಬೋದು, ಅಥವಾ ಮೊಬೈಲ್ಗೆ ಅಡಿಕ್ಷನ್ಸ್ ಆಗಿರೋದಿರ್ಬೋದು, ಬೇರೆ ಬೇರೆ ಜಾಲಗಳು. ಮೇಡಮ್ ಅಷ್ಟೇ ಯಾಕೆ ಮೇಡಮ್, ಮಗು ನೋಡಿ ಈ ಏಜ್ ಅಲ್ಲಿ ಎಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಮಗು ಈ ಏಜ್ ಅಲ್ಲಿ ಎಷ್ಟು ಕನ್ಫ್ಯೂಷನ್ ಇದೆ. ಯಾಕೆ ನಿಮಗೆ ಈ ಏಜ್ ಇರ್ತದೆ ಅಂದ್ರೆ ಮುಂದೆ ನೀವು ಈ ಏಜ್ ನ ಫೇಸ್ ಮಾಡ್ತೀರಾ. ಇವಾಗಿರೋ ಮಗುನ ಅಟ್ಲೀಸ್ಟ್ ನೀವು ಇವಾಗ ಯಾರು 8 ವರ್ಷ ನನ್ನ ಮಗು ಇದ್ರಲ್ಲ, 6 ವರ್ಷ 7 ವರ್ಷ ಮಗುನ, ಈ ಮಗುನ ನಾನು ಹೊಡೆದು ಇಟ್ಕೋಬಹುದು, ಹೊಡೆದು ಇದನ್ನ ಮಾತಾಡ ಅಂತ ಫೋರ್ಸ್ ಮಾಡಿ ಬಿಗಿ ಮಾಡಿ ಇಟ್ಕೋಬಹುದು. ಈ ಏಜ್ ಗ್ರೂಪ್ ಮಗು ನೀನು ಹೊಡೆಯೋಕ್ಕಾಗೋದಿಲ್ಲ. ಒಂದು ತಿರುಗಿಸ್ ನಿನಗೆ ಹೊಡಿತಾನೆ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾನೆ, ಇಲ್ಲ ಅಂದ್ರೆ ಬಹಳ ಜನ ನಿಮ್ ಕೇಸಲಾಗಿರುತ್ತೆ ಮೇಡಮ್ ನೋಡಿದ್ರೆ. ಈ ಏಜ್ ಗ್ರೂಪ್ ನಿಮ್ ಮನೆಗೆ ಏನ್ ಮಾಡೋದು ಇದ್ದಾರೆ, ಏನ್ ಮಾಡ್ತಾರೆ ಗೊತ್ತಾ, ಬಹಳ ಜನ ಆಲ್ರೆಡಿ ತಿಂಗಳಿಂದ ಮಾತು ಬಿಟ್ಬಿಟ್ಟಿರ್ತಾರೆ. ರೈಟ್, ಮಾತಾಡೋದೇ ಇಲ್ಲ, ಊಟ ಎಲ್ಲ ಬಿಟ್ಬಿಡ್ತಾರೆ, ಸುಮ್ಮನೆ ಬರ್ತಾರೆ. ರೈಟ್, ಇದೆಲ್ಲ ಫೇಸ್ ಮಾಡಿರ್ತೀವಿ. ರೈಟ್, ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮುಂದೆ ನೀವು ಕೂಡ ನಾವೆಲ್ಲರೂ ಕೂಡ ಈ ಏಜ್ ನ ಫೇಸ್ ಮಾಡೋದು, ಈ ಏಜ್ ನ ಫೇಸ್ ಮಾಡೋದು. ಸೊ ಅದಕ್ಕೋಸ್ಕರನೇ ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮುಂದೆ ನಾವು ಇದನ್ನ ಫೇಸ್ ಮಾಡ್ಬೇಕು ಅಂದ್ರೆ ಇವಾಗ ಏನೆಲ್ಲ ನಾಲೆಡ್ಜ್ ತಿಳ್ಕೋಬೇಕು, ಏನೆಲ್ಲ ಸ್ಕಿಲ್ಸ್ ತಿಳ್ಕೋಬೇಕು, ಯಾವ್ದೆಲ್ಲ ಯೂಟ್ಯೂಬ್ ಚಾನಲ್ ನೋಡ್ತೀವಿ, ಈ ತರ ಒಂದು ಸಂಪರ್ಕ ಬಂದಾಗ, ಈ ತರ ಒಂದು ಸಭೆ ನಡೆದಾಗ ಯಾಕೆ ಬರ್ಬೇಕು, ಇವೆಲ್ಲ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರ ಆಗಿರಿ. ಉದಾಹರಣೆ ಹೇಳೋದಾದ್ರೆ ಮೇಡಮ್, ಮಗು ಈ ಏಜ್ ಗ್ರೂಪ್ ಮಗು ಎಷ್ಟು ಕನ್ಫ್ಯೂಷನ್ ಇದೆ ಗೊತ್ತಾ, ಎಷ್ಟು ಕನ್ಫ್ಯೂಷನ್ ಇದೆ ಗೊತ್ತಾ. ನಿನ್ನೆ ಮೊನ್ನೆವರೆಗೂ ಈ ಏಜ್ ಗ್ರೂಪಿನ ಮಗು, ನಿನ್ನೆ ಮೊನ್ನೆವರೆಗೂ ಈ ಏಜ್ ಗ್ರೂಪ್ ಮಗು ದರ್ಶನ್ ನನ್ನ ಹೀರೋ ಅಂತ ಅನ್ಕೊಳ್ಳಿ. ಇವತ್ತು ಬಿಡ ಆಯ್ತು ಕನ್ಫ್ಯೂಷನ್. ನಿನ್ನೆ ಚೆನ್ನಾಗಿರೋದು ಇವಾಗ ಕೆಟ್ಟದಾದ್ರು ಕನ್ಫ್ಯೂಷನ್. ಇವ್ರು ಒಂದ್ಸಲ ಇದನ್ನ ತಿನ್ಬೇಡ ಅಂತಾರೆ, ಯೂಟ್ಯೂಬ್ ಅಲ್ಲಿ ಒಂದ್ಸಲ ಇದನ್ನ ತಿನ್ಬೇಡ ಅಂತಾರೆ, ಇವ್ರು ಯಾರೋ ಒಂದ್ಸಲ ಹೇಳ್ಬಿಟ್ಟು ಇದನ್ನ ತಿನ್ನು ಅಂತಾರೆ. ಇವ್ರು ಓದಿದ್ರೆ ಚೆನ್ನಾಗಿ ಆಗ್ತಿ ಅಂತ ಹೇಳ್ತಾರೆ, ಇವ್ರು ಯಾರೋ ಇನ್ನೊಂದ್ಸಲ ತಿಳ್ಕೊಂಡ್ಬಿಟ್ಟು ಓದಿದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ದುಡ್ಡು ದುಡಿಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಕೆಟ್ಗಳಿದಾವೆ ಅಂತ ಹೇಳ್ಕೊಡ್ತಾರೆ, ಅವ್ರು ಮತ್ತೆ ಬೇರೆ ಹೇಳ್ಕೊಡ್ತಾರೆ. ಯಾರಪ್ಪ ಬೇರೆ? ಮೇಡಮ್ ನೀವು ಯಾರು ಪ್ರಶ್ನೆ ಅಂತೀರಿ? ಕ್ರಿಕೆಟ್ ಪ್ಲೇಯರ್ಸಾ? ಕ್ರಿಕೆಟ್ ಪ್ಲೇಯರ್ಸಾ? ಇದೇ ಕ್ರಿಕೆಟ್ ಪ್ಲೇಯರ್ಸ್ ಏನ್ ಹೇಳ್ಕೊಡ್ತಾರೆ ಅದೇ ಮಗುಗೆ, ಈ ಏಜ್ ಗ್ರೂಪ್ ಮಗುಗೆ ಇದೇ ಕ್ರಿಕೆಟ್ ಪ್ಲೇಯರ್ಸ್ ಏನ್ ಹೇಳ್ತಾರೆ, ಯಾಕೆ ಕೂತ್ಕೊಂಡು ಎದರ ಮೇಲೆ ಡ್ರೀಮ್ 11 ಟೀಮ್ ಮಾಡು, ದುಡ್ಡು ದುಡಿ. ಇದೇ ಕ್ರಿಕೆಟ್ ಪ್ಲೇಯರ್ ಅವ್ನು ಹೀರೋ, ಅವ್ರು ಫಾಲೋ ಮಾಡ್ತಿದ್ದಾರೆ. ಇವನು ಹೇಳ್ತಾನೆ ಸುಮ್ಮನೆ ಕೂತ್ಕೋಬೇಡ, ಡ್ರೀಮ್ 11 ಅಲ್ಲಿ ಟೀಮ್ ಮಾಡು, ರೊಕ್ಕ ಹಾಕು, ರೊಕ್ಕ ಮಾಡು. ನೀನ್ ಹೇಳ್ತೀಯ ಮೊಬೈಲ್ ಬಗ್ಗೆ ಜಾಸ್ತಿ ನೋಡ್ಬೇಡ ಅಂತ ಹೇಳ್ತೀಯ, ಆದ್ರೆ ಅವ್ರು ಹೀರೋ ಹೇಳ್ತಾರೆ ಮೊಬೈಲ್ ಜಾಸ್ತಿ ನೋಡು ಅಂತ ಹೇಳ್ತಾರೆ. ಸೊ ಓವರ್ ಆಲ್ ಏನಾಗ್ತಿದೆ ಈ ಏಜ್ ಗ್ರೂಪ್ ನಲ್ಲಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಆಲ್ರೆಡಿ ಮಕ್ಕಳು ಸಮಸ್ಯೆಲಿದ್ದಾರೆ. ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಓದ್ಬೇಕು, ಎಲ್ಲಿ ಹೋಗ್ಬೇಕು, ಯಾರು ಮೀಟ್ ಮಾಡ್ಬೇಕು, ಯಾರು ಫಾಲೋ ಮಾಡ್ಬೇಕು, ಏನ್ ನೋಡ್ಲಿ, ಯಾರ ಜೊತೆ ಸೇರ್ಲಿ, ಎಲ್ಲದರಲ್ಲೂ ಮಗು ಕನ್ಫ್ಯೂಷನ್ಸ್ ಇದೆ. 13 to 19 ಕನ್ಫ್ಯೂಷನ್ ಇದೆ, ಗೊಂದಲದಲ್ಲಿದೆ. ಇಂತಹ ವ್ಯವಸ್ಥೆಯಲ್ಲಿ ನಾವು ಪೇರೆಂಟ್ ಆಗಿ, ಅಪ್ಪನಾಗಿ, ಅಮ್ಮನಾಗಿ ಸರಿಯಾದ ರೋಲ್ ನ ಪ್ಲೇ ಮಾಡದೆ ಹೋದ್ರೆ, ಒಳ್ಳೆಯ ರೋಲ್ ನ ಪ್ಲೇ ಮಾಡದೆ ಹೋದ್ರೆ ನನ್ನ ಮಗು ಅನಾಹುತಕ್ಕೆ ಹೋಗುತ್ತೆ.